ಸ್ತೋತ್ರ ವಂದನೆಗಳು. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ದೇವರಿಗೆ ಸ್ತೋತ್ರ. ದೇವರ ಸನ್ನಿಧಾನದಲ್ಲಿ ದೇವರ ಕೃಪೆ ಅನುಗ್ರಹ ಎಂದು ಆಶೀರ್ವಾದ ಹೊಂದಿರತಕ್ಕಂಥ ಜನರಾಗಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಈ ಒಂದು ಸಂದರ್ಭದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಾಗ 18ನೇ ವಚನದಲ್ಲಿ ನಾವು ವಾಕ್ಯ ಧ್ಯಾನ ಮಾಡರಿ. ಎಲ್ಲರಿಗೆ ಸಿಕ್ಕದ? రోమలకు రాసిన పత్రికలో 5వ అధ్యాయము 18వ వచనం నుండి కొన్ని వచనం వరకు చదువుకుందాము. దానికన్నా ముందు ಪ್ರಾರ್ಥಿಸಿಕೊಂಡಾము. ಎಲ್ಲರೂ ಕಣ್ಮುಚ್ಚರಿ, ಪ್ರಾರ್ಥನೆ ಮಾಡರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಮಗೆ ಸ್ತೋತ್ರಪ್ಪ. ಆರಾಧನಾ ಮೂಲಕವಾಗಿ ಪ್ರಭಾ ನೀವು ಮಹಿಮೆ ಹೊಂದಿಕೊಳ್ಳೋದಕ್ಕಾಗಿ ವಂದನೆಗಳು. ಈಗ ಪ್ರಭಾ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿದಕ್ಕಾಗಿ ವಂದನೆಗಳು. ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿ ನಾವೆಲ್ಲರೂ ಸತ್ಯ ತಿಳಿದುಕೊಂಡು ಸತ್ಯದ ಮಾರ್ಗದಲ್ಲಿ ನಡೀತಕ್ಕಂತ ಒಳ್ಳೆ ಭಾಗ್ಯತೆ ನಮಗೆ ನೀವು ದಯ ಪಾಲಿಸ್ತೀರಿ ಎಂದು ಯೇಸುವಿನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗ್ಲಿ. ರೋಮಪುರದವರಿಗೆ ಬರೆದ ಪತ್ರಿಕೆ ಅಂತಂದ್ರೆ ಇದು ಯಾರಿಗೆ ಬರ್ದಿನಪ್ಪಲೆ? ಯಾರಿಗೆ? ಯೇಸು ಸ್ವಾಮಿಗೆ ಶಿಲುಬೆಗೆ ಹಾಕ್ಯಾರಲ್ಲ, ಆ ದೇಶದ ರಾಜ್ಯ ಯೇಸು ಸ್ವಾಮಿಗೆ ಏನಂತಂದ್ರ ಸತ್ಯಗ ಮುಚ್ಚ ಬಿಡರಿ ಅಂತ ಅನ್ಕೊಂಡ. ಕರೆಕ್ಟ್ ಆಗ್ಯದ. ಇವತ್ತು ರೋಮ್ ಸರ್ಕಾರ ಅಂತಂದ್ರೆ, ರೋಮ್ ಸರ್ಕಾರ ಅಂದ್ರೆ ಗಡ 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 ಎಲ್ಲ ದೇಶದ ರಾಜ್ಯರು ನಡುಗ್ತಿರು, ಭಯ ಪಡಿತಿದ್ರು. ರೋಮ್ ಸಾಮ್ರಾಜ್ಯ ಅಂತಂದ್ರೆ ಹಂಗಿತ್ತು. ಆ ರೋಮ್ ಸಾಮ್ರಾಜ್ಯದಾಗ ಹಂಗಿದ್ದಿನಾಗ ನಿಜವಾಗಲು ಒಬ್ಬ ಬಲಹೀನವಾಗಿರ್ತಕ್ಕಂಥ ದೈವ ಸೇವಕ ಆ ಊರಾಗ ಹೊಕ್ಕಸಿ ಆ ಊರು ಜನರಿಗೆ ದೇವರು ಸುವಾರ್ತೆ ಸಾರ್ಬೇಕಂದ್ರೆ ಸಿದ್ಧಪಟ್ಟನ. ಆ ವ್ಯಕ್ತಿ ಸುಮಾರು ಎಷ್ಟು ಸಲ ಹೊಡೆದ ಕಸಿ ಭೇಟಿಯಾರ ಗೊತ್ತದ ಯಾರಿಗಾರ? ಸುಮಾರು 3 ಸಲ ಅವನಿಗೆ ಉಲ್ಟಾ ಶಿಲುಬೆಗೆ ಹಾಕ್ಯಾರಂತ ಈ ಸಹೋದರ. ಈ ರೋಮ್ ಸರ್ಕಾರಕ್ಕೆ, ರೋಮ್ ಪ್ರಾಂತದಾಗ, ಆ ಪಟ್ಟಣದಾಗ ವಾಕ್ಯ ಹೇಳಕ್ ಹೋಗಿನಾಗ ಉಲ್ಟಾ ಹಾಕ್ಯಾರಂತ ಶಿಲುಬೆಗೆ. ಎಲ್ಲರಿಗೆ ನಿಟ್ಟಿಗೆ ಹಾಕಿದ್ರೆ ಇವ್ರಿಗೆ ಉಲ್ಟಾ ಹಾಕ್ಯಾರ. ನಿಜವಾಗ್ಲು ನಾವು ಉಲ್ಟಾ ಒಂದು ಗಂಟೆ ನಿಂದ್ರಕ್ ಆಗಲ್ಲ. ಆಯ್ತದ ಯಾರಿಗಾರ? ದೇವರು ಮಹಿಮೆ ಪಡಿಸೋ ಸಲಕ್ಕೆ ನಾವು ಉಲ್ಟಾ ಆದ್ರೂ ಪಲ್ಟಿ ಆದ್ರೂ ಹ್ಯಾಂಗ್ ಆದ್ರೂ ದೇವ್ರ ಕೆಲಸ ಮಾಡಕ್ಕೆ ಸಿದ್ಧವಾಗ್ಯಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಆತನ ಮುಖಾಂತರವಾಗಿ ಸುವಾರ್ತೆಯ ಮೂಲಕವಾಗಿ ನಮ್ಮೆಲ್ಲರಿಗೆ ಮಾತಾಡ್ತಾರೆ. ಏನಂತ ಆಗ್ಬೋದ್ರಿ? ಹೀಗಿರಲಾಗಿ ಒಂದೇ ಅಪರಾಧದ ಮೂಲಕ ಎಲ್ಲ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಹೇಗೆ ಉಂಟಾಯಿತೋ ಹಾಗೆಯೇ ಒಂದೇ ಸತ್ಯಾರ್ಥದಿಂದ ಎಲ್ಲ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗಿ ಜೀವಿಸುವನು ಫಲಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬರು ಮೂಲಕವಾಗಿ ಮರಣ ಬಂದದ. ಎಲ್ಲರಿಗೆ ಏನು ಬಂದಿಲ್ಲ? ಏನು ಬಂದಿಲ್ಲ? ಯಾರ ಮೂಲಕವಾಗಿ ಮರಣ ಬಂತು? ಆದಮ ಮತ ಹವಳ ಮಾಡಿರ್ತಕ್ಕಂಥ ತಪ್ಪು ಏನು ಗೊತ್ತಾ? ಸೈತಾನ ಮಾತು ಕೇಳ್ಯಾರ, ದೇವ್ರ ಮಾತು ಮೀರ್ಯಾರ. ಸೈತಾನ ಮಾತು ಕೇಳಿಕೆಸಿ ಅಂತಂದ್ರ ತಿನ್ಬೇಡಂಬ ಹಣ ತಿಂದರ ಅವ್ರು ಪಾಪ ಮಾಡ್ಯಾರ. ಅದ್ರ ನಿಮಿತ್ತವಾಗಿ ಅವರಿಗೆ ಮರಣ ಬಂದದ. ಆ ಮರಣಗಳಿಂದ ಬಿಡುಗಡೆ ಮಾಡ್ಲಕ್ಕ ರೋಮಪುರದಲ್ಲಿ ಇರ್ತಕ್ಕಂಥ ಜನರಿಗೆ ಹೇಳ್ತಕ್ಕಂಥ ಮಾತು ಅವರಿಗೆ ಸುಲಭವಾಗಿ ಅರ್ಥ ಆಗಪ್ಲೆ. ಸಣ್ಣ ಮಕ್ಕಳಿಗೆ ಬಾಳೆಕಾಯಿ ಸುಳ್ಕೊಂಡ್ರೆ ಹೆಂಗ್ ತಿಂದು ತುರುಕ್ತರಾಗ್ತಾರೋ ಆ ರೀತಿಯಾಗಿ ಈ ಸಹೋದರ ಆ ಜನರಿಗೆ ಹೇಳ್ತಕ್ಕಂಥ ವಿಧಾನ ಹೆಂಗದ. ಹಲ್ಲೆಲೂಯಾ. ಇಷ್ಟ ಆಗ್ಯದ ಅಂತ ಹೇಳಂದ್ರೆ ಅಲ್ಲ, ನಿಜವಾಗ್ಲು ಇವತ್ತು ನಾವು ಅಂತ ಇಷ್ಟವುಳ್ಳವಾಗಿರ್ತಕ್ಕಂಥ ಮಾತುಗಳು ಕೇಳಕ ನಮಗೆ ಆಶೆ ಇರ್ಬೇಕು. ಎಷ್ಟು ಸುಲಭವಾಗಿ ಹೇಳ್ತಾರ. ಒಬ್ಬ ಮನುಷ್ಯರಿಂದ ಮರಣ ಬಂದದ ಕರೆಕ್ಟ್ ಅದನ್ನ ಇಲ್ಲ ಕೇಳ್ತಾರ. ಆದ್ರೂ ಒಬ್ಬ ಮನುಷ್ಯ ಬಂದನ, ಆ ಮನುಷ್ಯನ ಮೂಲಕವಾಗಿ ಏನ್ ಸಿಗಲತ್ತದ ಅಂತ ಚಂದ್ರಿಲಿ ಸವಾಲು ಹಾಕ್ತಾನೆ. ಏನಂತಾರ? ಎಲ್ಲ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗಿ ಜೀವವನ್ನು ಪಾಲಿಸುತ್ತಾದೋ ಒಬ್ಬನ ಆ ವಿಧೇಯತೆಯಿಂದಲೂ ಇರದ 19 ಒಬ್ಬನು
ಅವಿಧೇಯತೆಯಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆ ಒಬ್ಬನ ವಿಧಿವೇತೆಯಿಂದ ಎಲ್ಲರೂ ನೀತಿವಂತರಾಗುವರು. ಅಪರಾಧಗಳು ಹೆಚ್ಚಾಗಿ ಕಂಡು ಬರುವ ಹಾಗೆ ಧರ್ಮಶಾಸ್ತ್ರವು ಮತ್ತೆ ಬಂತು. ಏನ್ ಬಂತಂತ? ಧರ್ಮಶಾಸ್ತ್ರ ಇಲ್ಲಂತ ಸಂದರ್ಭದಲ್ಲಿ ಅವ್ರಿಗೆ ಏನಂತಂದ್ರೆ ಪಾಪ ಬಂತು, ಹಿಡ್ಕೊತ್ತು. ಆ ಪಾಪದ ಮರಣ ಅವರು ಮರಣಿಸ್ಲಕ್ಕ ಸಿದ್ಧವಾಗಿರು. ಆದ್ರ ಆ ಪಾಪದಿಂದ ಬಿಡುಗಡೆ ಆಗ್ಲಕ್ಕ, ನಿತ್ಯ ಜೀವ ಹೊಂದ್ಕೊಳ್ಳಕ ಏನ್ ಮಾಡ್ಯದಂತ್ರಿ? ನೀತಿವಂತರೆಂಬ ನಿರ್ಣಯವು ಉಂಟಾಗಿ ಜೀವವನ್ನು ಪಾಲಿಸುತ್ತಾದೋ ಒಬ್ಬನ ಅವಿಧೇಯತೆಯಿಂದಲೂ ರೋಗ ಪಾಪಿಗಳಿಂದರು ಹಾಗೆಯೂ ಒಬ್ಬನ ವಿಧೇಯತೆಯಿಂದಲೇ ಎಲ್ಲರೂ ನೀತಿವಂತರಾಗುವವರು. ಅಪರಾಧಗಳು ಹೆಚ್ಚಾಗಿ ಕಂಡು ಬರುವ ಹಾಗೆ ಧರ್ಮಶಾಸ್ತ್ರವು ಮತ್ತೆ ಬಂತು. ಆದರೆ ಪಾಪವು ಹೆಚ್ಚಾದಲ್ಲ. ಏನಾಗಿದಲ್ಲಂತ? ಹೆಚ್ಚಿದ್ದಲ್ಲೇ ಕೃಪೆಯು ಪಾಪ ಮಾತ್ರ ಹೆಚ್ಚಾಗಿದಲ್ಲ. ನೀ ಏಟ್ ಪಾಪ ಮಾಡಿದ್ರೆ ಬಿ ದೇವರು ಅದಕ್ಕೂ ಸುಲಭವಾಗಿ ಕ್ಷಮಿಸ್ತಾವ. ನಿನ್ನ ಜೀವಿತ ಕಾಲ ಎಲ್ಲ ನೀವು ಹೆಚ್ಚಾಗಿ ನೀವು ಪಾಪ ಮಾಡಿ 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 ದೇವ್ರ ಮುಖ ನೋಡಕ್ ಕೈಲಾಗಲ್ಲ. ಮನಸ್ಸು ಒಪ್ಪಲ್ಲ, ನಾ ಪಾಪಿ ಅಂತ ನಾವ ಕಡೆಗೆ ಏಟ್ ಹೆಚ್ಚಾದ ಪಾಪ ನೀವು ಮಾಡಿದ್ರೆ ಬಿ ಅದು ಹೆಚ್ಚಿನ ಅಲ್ಲ ಅಂತ. ಯಾರ ದೃಷ್ಟಿಯಾಗ ಗೊತ್ತಾ? ದೇವ್ರ ದೃಷ್ಟಿದಾಗ. ನಮ್ಮ ದೃಷ್ಟಿದಾಗ, ನಿಮ್ಮ ದೃಷ್ಟಿದಾಗ ಒಬ್ಬರು ಮೋಸ ಮಾಡಿದ್ರ, ಒಬ್ಬರು ಅವಮಾನ ಪಡ್ತಾರ, ಒಬ್ಬರು ಹೊಡೆದ್ರ, ಒಬ್ಬರು ಕಸ್ಕೊಂಡ್ರ, ನಾವು ಸಾಯಿಸ್ತಂಕ ಅವ್ರಿಗೆ ನಾವು ನೆನಪಿಟ್ಕೊ. ಅದು ಪಾಪ. ಕಡೆಗೆ ನಾವು ಮಾಡಿರ್ತಕ್ಕಂಥ ಪಾಪಗಳು ದೇವರಿಗೆ ಮಾತ್ರ ಏನಾಗಿಲ್ಲ ಅಂತ, ಅದು ಹೆಚ್ಚಿನ ಅಲ್ಲ ಅಂತ. ಯಾಕೆ ಗೊತ್ತಾ? ದೇವ್ರು ನಮಗೆ ಪ್ರೀತಿ ಮಾಡ್ತಾರ. ದೇವ್ರು ನಮ್ಗೆ ಬಹಳವಾಗಿ ಪ್ರೀತಿ ಮಾಡ್ತಾರ. ಆ ಪ್ರೀತಿಯ ನಿಮಿತ್ತವಾಗಿ ನಾವು ಮಾಡಿರ್ತಕ್ಕಂಥ ಪಾಪಗಳು ಹೆಚ್ಚಿನ ಅಲ್ಲ ಅಂತ ಚಂದ್ರ ಆ ಸಹೋದರಿ ಹೇಳ್ತಾರ. ಮತ್ತಂತ ಕೃಪೆಯು ಎಷ್ಟು ಹೆಚ್ಚಾಗಿ ಪ್ರಬಲವಾಯಿತು ಹಾಗೆ ಪಾಪವು ಮರಣವನ್ನುಂಟು ಮಾಡುತ್ತಾ ಅಧಿಕಾರವನ್ನು ನಡೆಸಿದ ಹಾಗೆ ದೇವರ ಕೃಪೆ ಅಧಿಕಾರ ಮರಣ ಉಂಟು ಮಾಡ್ತಕ್ಕಂಥ ಅಧಿಕಾರ ನಡೆಸದ ಪಾಪ. ಒಬ್ಬೊಬ್ರು ಅಕ್ಕ ತಂಗಿಯರು ಬದುಕಿರ್ಲಕ್ಕಾಗಿನೇ ನಾ ಸತ್ರು ನಿನ್ನ ಮೊಂಡಿಗೆ ಬರಲ್ಲ, ನೀ ಹಾಳಾದ್ರೆ ಬಹಳ ಚಲೋ, ನನಗೆ ಹಿಂಗೈತ ಅಂತ ಇರಸ್ತಾನೇ ಅವರು ಒಬ್ಬರ ಮುಖ ಒಬ್ಬರು ಮುಟ್ಕೊಂಡಂತ ಒಂದು ಪರಿಸ್ಥಿತಿ. ಯಾಕೆ ಗೊತ್ತಾ? ನಮ್ಮೊಳಗ ಪಾಪ ಕೆಲಸ ಮಾಡತದ. ಆ ಪಾಪ ನಮಗೆ ಸಂಪೂರ್ಣವಾದ ಮರಣದಾಗ ಒಯ್ಯತದ. ಬದುಕಿರ್ಲಕ್ಕಾಗಿ ಕಷ್ಟಗಳು ಬಂದ್ರು ಬಿ ಇವ್ರಿಗೆ ಕಳಕಾಳಿ ಕರುಣೆ ಏನು ಇಲ್ಲ. ಯಾಕೆ ಗೊತ್ತಾ? ಇವ್ರು ಪಾಪ ಹೊಂದಿಕೊಂಡರ, ಇವ್ರಿಗೆ ಪಾಪ ಧರಿಸಿಕೊಂಡದ. ಆ ಪಾಪ ಅವ್ರಿಗೆ ಮರಣ ತನಕ ಹೋಯ್ತದ. ಬಿಡುಗಡೆ ಮಾತ್ರ ಅಂತವ್ರಿಗೆ ಏನದ? ಯಾರಾದ್ರೂ ಮರಣಗಳಿಂದ ಬಿಡುಗಡೆ ಹೊಂದಬೇಕಂತರು ಅವ್ರಿಗೆ ಮಾತ್ರ ಬಿಡುಗಡೆ ಸುಲಭವಾಗಿ ಸಿಗ್ಲಕ್ಕ ಸಾಧ್ಯದ. ಇರೋದ್ರ ಸಾಧ್ಯನೇ ಇಲ್ಲ. ಏನದ ಅದಾಗ್ತೀರಿ? ಮತ್ತೇನದ? ಹಾಗೆಯೇ ದೇವರ ಕೃಪೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟು ನಿತ್ಯ ಜೀವನ ಉಂಟು ಮಾಡುತ್ತಾ ಅಧಿಕಾರವನ್ನು ನಡೆಸುವುದು. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಬರ್ತಕ್ಕಂಥವ್ರಿಗೆ ಅದು ಯಾರ ಹೆಸರು ಮೇಲಂತ? ಯಾರ ಹೆಸರು ಮೇಲ? ಕೇವಲ ಆಕಾಶದ ಕೆಳಗ ಈ ಭೂಮಿ ಮ್ಯಾಲ ಯೇಸು ಕ್ರಿಸ್ತನ ನಾಮದಿಂದ ಮಾತ್ರ ಎಲ್ಲರಿಗೆ ನಿತ್ಯ ಜೀವ ಅದ, ಭದ್ರತೆ ಅದ, ಆರೋಗ್ಯ ಅದ, ಐಸ್ಕಾಲದ ಸಂತೋಷ ಸಮಾಧಾನ ಎಲ್ಲನೇ ಸಿಗತಾವ. ಯಾವಾಗ ಗೊತ್ತಾ? ಯಾವಾಗಾದ್ರೂ ನಾವು ಆತನ ಕಡೆ ನೋಡ್ತೇವೋ, ಯಾವಾಗಾದ್ರೂ ಆತನ ನಾವು ಬೇಡುತ್ತೇವೋ ಅವಾಗ ಮಾತ್ರ. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ರೋಮಪುರದಾಗಿರ್ತಕ್ಕಂಥ ಜನರು ಎಷ್ಟು ಬಲಿಷ್ಠರಾಗಿರು, ಎಷ್ಟು ಭಯಂಕರವಾಗಿರ್ತಕ್ಕಂಥ ಕರೂರ ಮೃಗಗಳಂತ ಜನರಾಗಿದ್ದರು. ಅವ್ರ ಮನಸ್ಸುಗಳಿಗೆಲ್ಲ ಕಲ್ಲಿನಂತ ಹೃದಯಗಳಿಗೆ ಕರಗಿಸಿ ನಚ್ಚಲು ಮಾಡಿಬಿಟ್ಟ ಸಹೋದರ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಅಂತ ಸೇವಕರು ಹುಟ್ಟಬೇಕು. ಒಬ್ಬ ಅಂತ ಸಹೋದರ ಸತ್ತೋದ್ರು ಸಾವಿರಾರು ಅಂತ ಸೇವಕರು ಹುಟ್ಟಬೇಕು. ಯಾಕೆ ಗೊತ್ತಾ? ರಕ್ಷಣೆ ಮಾರ್ಗದಲ್ಲಿ ಜನರಿಗೆ ನಡೆಸ್ಲಕ್ಕ, ಸತ್ಯ ಹೇಳಕ, ಭಯ ಪಡದಪ್ಲೆ ಅಂತಂದ್ರ ಅಂತ ಜಾಗದಾಗ ವಾಕ್ಯ ಹೇಳಕ ಅಂತ ಜನರು ಬೇಕು ದೇವರಿಗೆ. ಅಂತ ದಮ್ಮು ನಮ್ಮಲ್ಲಿಲ್ಲ.
ನಾವು ಖಾಲಿ ಹೇಳ್ಕೊಳಕಿದ್ದೇವೆ. ನಾವು ಕ್ರೈಸ್ತರು, ನಾವು ಭಕ್ತರು, ಹಂಗ ಹಿಂಗ ಹೇಳ್ಕೊತೇವೆ. ನಾವು ಪ್ರಾರ್ಥನಾ ದೇವ್ರ ಕೇಳ ನಿಮ್ ಖುಣ ಅದ ಹೇಳ್ಕೊಳಕಿದ್ದೇವೆ. ಖರೆ ಬಾಜುದವ್ರ ಕಷ್ಟದಾಗರ ಅವ್ರಿಗೆ ವಾಕ್ಯ ಹೇಳರಿ, ಅವ್ರಿಗೆ ಪ್ರಾರ್ಥನೆ ಮಾಡರಿ, ಅವ್ರಿಗೆ ಬಲ ಪಡಿಸ್ರಿ ಎಂಬ ಆಲೋಚನೆ ನಂಬಲ್ಲಿ ಬರ್ತಾವ. ಬರೋದು ಹೋಗಲಕ್ಕೆ ಅವ್ರಿಗೆ ವಿಶ್ವಾಸ ಮಾಡಲ್ಲ. ವಿರೋಧವಾದ ಆಲೋಚನೆ ಮನುಷ್ಯರ ಬಳಿ ಎಂದಿಗೂ ಬರ್ಬಿಡಲ್ಲ ಪ್ಲೇ. ಈ ರೀತಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದಗಳು ನಾವು ಹೊಂದ್ಕೊಳ್ಳಕ ಸಾಧ್ಯ ಇಲ್ಲ. ಏನ್ ಸಾಧ್ಯ ಇಲ್ಲ? 6ನೇ ಅಧ್ಯಾಯ 1ನೇ ವಚನ ಹಿಡಿದು ಹೋದರೆ, ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು? ಹಲ್ಲೆಲೂಯಾ. ಏನಿರ್ಬೇಕಂತ? ಪಾಪದಲ್ಲಿ ಇರ್ತೀರ? ಎದ್ರ ಬಳಿ ಇರ್ತೀವಿ ನಾವು? ಕೃಪೆ ಬೇಕಾ, ಮರಣ ಬೇಕಾ? ಏನ್ ಬೇಕು? ನಾವು ಇವತ್ತು ನಾವು ಹಾರಿಸ್ಕೋಬೇಕು. ಕೃಪೆ ಮಾತ್ರ ಬೇಡ ಅಂಬರು ದೇವ್ರ ಸನ್ನಿಧಿಯಲ್ಲಿ ಬರಲ್ಲ. ಕೃಪೆ ಬೇಕಂಬರು ಹರ ಕರಡಿಕೆ ಕೃಪೆ ಬೇಕಂತಾರೆ ಕರಡಿಗೆ. ಕೃಪೆ ಕೆಳಗೆ ಬಂದ್ರೆ ಕೃಪೆ ಸಿಗ್ತದ. ಮಳೆ ಬೀಳತ್ತದ, ಛತ್ರಿ ಅದ, ಆ ಛತ್ರಿ ಹಿಡ್ಕೊಂಡ್ರೆ ನಾವು ಮಳೆಗೆ ತೆಗೆಯಲ್ಲ. ದೇವ್ರ ಕೃಪೆ ಹಂಗೆ ಅದ. ದೇವ್ರ ಕೃಪೆ ನಮ್ಮ ಮ್ಯಾಲ ಕರಡಿಗೆ ನಾವು ಏನ್ ಮಾಡ್ಕೊಂಡಿದ್ದೆವು? ಕೃಪೆ ಕೆಳಗೆ ಬರ್ಕೊಂಡಿದ್ದೆವು. ಯಾಕೆ ಬಿಡಲ್ಲ ಮಾಡಿ? ಯಾಕೆ ಬಿಸಿಲು ಹಾಕ್ತಲ್ಲ ನಮ್ಗ? ಬಿಸಿಲ ನಿಂದ್ರತ್ತೆ ತಪ್ಪು ಯಾರ್ದದ? ನಮ್ದೇನ? ಏನ್ ದೇವ್ರ ಕೃಪೆ ಅದ. ದೇವ್ರ ಕೃಪೆ ನಮ್ಮ ಮಧ್ಯದಾಗ ನಮ್ಮೆಲ್ಲರ ಮ್ಯಾಲದ. ಆತನ ಕೃಪೆ ಹೆಚ್ಚಾಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕಂದ್ರ ಆ ಕೃಪೆ ಕೆಳಗೆ ನಾವು ಹೋಗ್ಲಕ್ಕ ನಾವು ಪ್ರಯಾಸ ಪಡ್ಬೇಕು. ಎಷ್ಟೋ ಜನರ ಆಪತ್ತು ಬಂದ್ರು ದೇವ್ರ ಅಂತ ಇಲ್ಲೋದ್ರ ಏನಿಲ್ಲ. ಇವತ್ತು ನೀವು ನಿಜವಾಗ್ಲು ಅಂತ ಮನಸ್ಸುಳ್ಳವರಾಗಿದ್ದರ ನಿಮ್ಗೇನು ಪ್ರಯೋಜನ ಇಲ್ಲ. ಮನಸ್ಸುಗಳು ಬದಲಾಯಿಸ್ಕೊರಿ. ಅದ್ಭುತವಾಗಿ ದೇವ್ರ ಸನ್ನಿಧಿಯಲ್ಲಿ ನಡಿಲಕ್ಕ ಪ್ರಯಾಸ ಪಡಿರಿ. ಮಾತ್ರ ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯುವುದು. ಹಲ್ಲೆಲೂಯಾ. ಯೇಸು ಸ್ವಾಮಿ ಲೋಕದಾಗ ಬಂದ ಕಸಿ ಆತ ಸಾಯ್ಬೇಕಾಗಿರ್ತಕ್ಕಂಥ ಸಾವು ಸತ್ತ. ಏನ್ ಸತ್ತಿರು? ದೀಕ್ಷಾ ಸ್ನಾನ ಮಾಡ್ಕೊಂಬಂದಿತ್ತು, ಮಾಡ್ಕೊಂಡ. ಮರಣ ಹೊಂದಬೇಕಾಗಿತ್ತು, ಮರಣ ಹೊಂದ್ಯಾರ ಅಲ್ಲ. ನಾವು ನೀವು ಸತ್ತರು ಹೇಳ್ತಿದ್ದಿಲ್ಲ. ಕಡಿಕೆ ಆತ ಶಿಲುಬೆ ಮೇಲೆ ಸತ್ತು ಏನಂತಂದ್ರ ಆತೇನಂದ್ರ ಪೂರೈಸ್ಯಾರ. ಸಾವಿಗೆ ಸೋಲಿಸಿ ಬಿಟ್ಟಾರ. ಸಾವಿಗೆ ಸೋಲಿಸಿ ಏನ್ ಮಾಡ್ಯಾರ? ಸಮಾಧಿಯಾಗಿ ತಿರುಗಿ 3ನೇ ದಿನದಲ್ಲಿ ಎದ್ದು ಬಂದು ಪೈಲೇನೆ ಹೇಳ್ಯಾರ, ನಾನೇ ಸತ್ಯವು ಜೀವವು ಮಾರ್ಗವು ಅಂತ ಹೇಳ್ಯಾರ. ಹಿಂದಿನ ಸರಿ ಬಂದ್ ಕಸಿ ಹೇಳ್ಯಾರ, ನಾನೇ ಸತ್ಯವು ಜೀವವು ಮಾರ್ಗವು ಅಂತ ಕಸಿ ಹೇಳ್ಯಾರ. ಕಡಿಕೆ ಗೊತ್ತು ಲೋಕದ ಕೆಲವು ಜನರಿಗೆ ಮಾತ್ರ ಈ ಮಾತು ಅರ್ಥ ಆಗಿಲ್ಲ. ಕೆಲವು ಜನರು ಮಾತ್ರ ಅದಕ್ಕ ಹಿಂಬಾಲಿಸ್ತಾರ, ಕೆಲವು ಜನರು ಮಾತ್ರ ಆತ ನಂಬುತ್ತಾರ. ಏನಿಲ್ಲ, ದೇವರ ಉದ್ದೇಶದ ಎಲ್ಲರೂ ನಂಬಬೇಕು, ಎಲ್ಲರೂ ಪರಲೋಕ ರಾಜ್ಯದಾಗ ಸೇರ್ಬೇಕು ಅಂತ ಯಾಕೆಂದ್ರ ಈ ವಾಕ್ಯಗಳು ನಮ್ಮ ಮಧ್ಯದಲ್ಲಿ ಇರ್ತಾರ. ಇವತ್ತು ನಾವು ನಿಜವಾಗ್ಲೂ ವಾಕ್ಯ ಈ ಬೈಬಲ್ ಓದ್ತಕ್ಕಂಥ ಜ್ಞಾನ ನನಗಿಲ್ಲ. ಯಾಕೋ ಗೊತ್ತಾ? ನನ್ನ ತಾಯಿ ತಂದೆ ನನಗ ಸ್ಕೂಲಿಗೆ ಹಾಕಿಲ್ಲ. ಸ್ಕೂಲಿಗೆ ಹೋಗ್ಬೇಕಂತ ಆಸೆ ಇದ್ದ ಕರೆ ಏನು ಮಾಡಿದ್ರೆ ಸ್ಕೂಲಿಗೆ ಹಾಕಿಲ್ಲ. ಸ್ಕೂಲಿಗೆ ಹಾಕಿರೋ ಕಡೆಗೆ ಏನಾಗ್ಯದ? ನಮ್ಮ ಅಣ್ಣನ್ ಮಾಡ್ತಕ್ಕಂಥ ತಪ್ಪಿಗೆ ನಮ್ಗೆ ಸ್ಕೂಲಿಂದ ಬಿಡಿಸಿ ಹಾಕ್ಯಾರ. ಗೌರ್ಮೆಂಟ್ ಸ್ಕೂಲಾಗ ಹಾಕ್ಯಾರ. 3ನೇ ತರಗತಿ ತನಕ ಹೋಗಿದ್ದೇವೆ. ನಮಗೆ ಆಂಬ ಅಕ್ಷರ ಬರ್ತಿದ್ದೇವೆ, ಕೊಡ್ತೇವೆ, ಮಾಡ್ತಿದ್ದೇವೆ. ಆದ್ರ ಈ ರೀತಿಯಾಗಿ ನಮ್ಗೆ ಸ್ಕೂಲು ನಮ್ಮ ಅಣ್ಣನ ಮೂಲಕವಾಗಿ ನಮ್ಮ ಸ್ಕೂಲ್ ಖರಾಬ್ ಆಗಿದೆ. ನಾವು ಓದಿಲ್ಲ. ಆದ್ರೂ ದೇವ್ರ ಸಂಕಲ್ಪ ಹೆಂಗದ? ಇವತ್ತು ಸ್ವಲ್ಪ ವಾಕ್ಯ ಓದ್ತಕ್ಕಂಥ ದೇವ್ರು ಜ್ಞಾನ ಕೊಟ್ಟ. ದೇವ್ರ ಜ್ಞಾನ ಕೊಟ್ಟು ಕಸಿ ಈ ಜಾಗದಾಗ ನಿಂದಿಸ. ಇವತ್ತು ಎಷ್ಟು ಓದಿನವ್ರು ಬಡ್ದಿನವ್ರು ಪರಿಶ್ರಮರ. ಇವತ್ತು ದೇವ್ರು ನಮ್ಮ ಮಾತ್ರ ಸಮೃದ್ಧಿ ಆಶೀರ್ವಾದ ಮಾಡಿ ಸಮಾಧಾನ ಇಡ್ಯಾರ. ನಮಗ ಬಹಳ ಸಂತೋಷ ಆಯ್ತದ. ಕರೆಕ್ಟ್ಗೆ ನನಗೆ ನೋಡ್ತಕ್ಕಂಥ ಜನರಿಗೆ ನನಗಿನ್ನ ಹೆಚ್ಚಾದ ಸಂತೋಷ ಆಯ್ತದ. ಯಾಕೋ ಗೊತ್ತಾ? ಇವನು ಹ್ಯಾಂಗೋದಂತ ನೋಡು, ವಾಕ್ಯ ಹೆಂಗೋದಂತಾನೆ, ಹ್ಯಾಂಗಂತಾನೆ, ಹ್ಯಾಂಗ ಹೇಳ್ತಾನೆ. ನಾಚಿಕೆ ಹೊಂಡದವ್ರು ಹೋಗ್ಲಿಕ್ಕೆ ನಮಗೆ ಈ ಬರ್ದಿನವ್ರು ಓದಿನವ್ರು ಈ ಮಾತು ಹೇಳ್ತಾರೆ, ಒಬ್ಬರಿಗೊಬ್ಬರು ಹೇಳ್ಕೊತಾರ. ಯಾಕೋ ಗೊತ್ತಾ? ದೇವ್ರು ಯಾತಕ್ಕೆ ಬರುವಂತವ್ರಿಗೆ ಹಾರಿಸ್ಕೊಂಡ್ರಂದ್ರ ಯಾತಕ್ಕೆ ಬರುವಂತ ವಸ್ತುಗಳಿಗೆ ಅದ ಕೆಲ್ಸಕ್ಕೆ ಬರಬಲ್ಲ ದೇವ್ರು ಮಾಡ್ಯಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಪ್ಪಳೆ ತಟ್ಟಾರೆ. ಇದು ಯಾತಕ್ಕೆ ಬರ್ತಾವ ಅಂತ ಕಸಿ ಹೇಳ್ತಾರ ಬಹಳ ಮಂದಿ.
ಖರೆ ಅದೇ ಒಳ್ಳೆ ಕೆಲ್ಸಕ್ಕೆ ಬರ್ತದ. ಆ ಕೆಲ್ಸಕ್ಕೆ ಬರ್ತಕ್ಕಂಥ ವಸ್ತುಗಳು ಯಾವ ದೇವ್ರಿಗೆ ಕೊನದ ಆ ರೀತಿಯಾಗಿ ದೇವ್ರ ಕೆಲ್ಸಕ್ಕೆ ಅಂತ ಹೋಗ್ತಾರ. ಇವತ್ತು ನಮ್ ಎಲ್ಲರಿಗೂ ಆ ರೀತಿಯಾಗಿ ದೇವ್ರ ನಡೆಸ್ಲಾಕ ಸಿದ್ಧವಾಗಿರ. ಏನ್ ಸಿದ್ಧವಾಗಿಲ್ಲ? ನಾನು ನಿಜವಾಗ್ಲು ಆ ದೀಕ್ಷಾಸ್ನಾನ ತಗೊಂಬಲ್ಕಿನ ಮೊದಲು ಎಲ್ಲ ಮಾಡಿದ ಕಾರಣಕ್ಕೆ 2000 ವರ್ಷದಾಗ ನಾನು ದೀಕ್ಷಾಸ್ನಾನ ತಗೊಂಡಿದ್ದೇನೆ. ದೀಕ್ಷಾಸ್ನಾನ ತಗೊಳತ್ರ ಪೈಲೆ ಸುಮಾರು 5 ಮಂದಿಗೆ ರೆಡಿ ಮಾಡೀನಿ. ಹಲ್ಲೆಲೂಯಾ. 5 ಮಂದಿಗೆ ಏನ್ ಮಾಡೀನಿ? ದೀಕ್ಷಾಸ್ನಾನ ತಗೊಂಬಲೆ ದೇವ್ ನನ್ನ ಮೂಲಕವಾಗಿ ಇವರಿಗೆ ಮಾತಾಡ್ಯಾರ. ಇದೇ ಬಿರ್ಲಾ ಮಂದಿರ ಬಳಿ. ಆ ಬಿರ್ಲಾ ಮಂದಿರ ಬಳಿ ಒಬ್ಬ ವ್ಯಕ್ತಿ ಕುಂತನ. ಮದಿ ದಿನ ಅವನಿಗೆ ರೋಗ ಬಂದದ. ಏನ್ ಬಂದದ? ಮದಿ ದಿನ ರೋಗ ಬಂದದ. ಆ ಮದಿ ದಿನ ಬಂದಿರ್ತಕ್ಕಂಥ ರೋಗ ಸುಮಾರು ಆ ವ್ಯಕ್ತಿಗೆ 22-24 ವರ್ಷ ರೋಗ ಕಾಡ್ಸದ. ಆ 24 ವರ್ಷದಾಗ ಮನುಷ್ಯನ ಪರಿಸ್ಥಿತಿ ಹಂಗೆ ಗೊತ್ತಾ? ಮದಿ ದಿನ ಬಂದಂತ ರೋಗಕ್ಕಿಂತ ಪೈಲಿ ಆ ವ್ಯಕ್ತಿ ಹಂಗಿದ್ದು ನಮ್ರ ಗೌರ್ಮೆಂಟ್ ಡ್ಯೂಟಿ, ಸ್ವಂತ ಮನಿ, ಕಿರಾಣಿ ದುಕಾನ್, ಸಮೃದ್ಧಿ, ಸಂತೋಷ ಎಲ್ಲನೇ ಇತ್ತು. ಅದಕ್ಕೆ ಆ ವ್ಯಕ್ತಿ ಯಾವತ್ತಾದ್ರೂ ಮದಿ ಮಾಡ್ಕೊಂಡನು. ಅವತ್ತು ಅವನಿಗೆ ಬಂದಿನ ರೋಗ ಸುಮಾರು 24 ವರ್ಷ ಕಾಡ್ಸದ. 24 ವರ್ಷ ಕಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಬಿರ್ಲಾ ಮಂದಿರದಲ್ಲಿ ಸೆಕ್ರೆಟರಿ ಗಾರ್ಡ್ ಕೆಲಸನ ಮಾಡ್ತಿದ. ಆ ಸೆಕ್ರೆಟರಿ ಕೆಲಸ ಮಾಡಿದಾಗ ಅವಾಗ ಈ ಸುಮಾರು ನಾವು 12 ಗಂಟೆಗ 12ವರೆಗೆ ನಾನೇನಂತಂದ್ರ ಊಟ ಮಾಡಕ್ ಹೋಯ್ತದ. ಬಿರ್ಲಾ ಮಂದಿರ ಬಳಿ ಹಿಡಿದು ನಾನು ನಡ್ಕೋತ ಲಕ್ಕಡಿಗ ಪುಲ್ಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಮತ್ತೆ ಹೋಗಿ ನಾನು ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಬರ್ತಿದ್ದ. ಆದ್ರ ಆಗೋದಿನ ದಿನ ಏನಂದ್ರ ಒಬ್ಬ ವ್ಯಕ್ತಿ ನಾನು ಸಾಯ್ಬೇಕು ಅಂತ ಕೇಸಿ ಹೊರಗೆ ಬಂದು ಕುಂತಾನ. ಬಿರ್ಲಾ ಮಂದಿರ ಗೇಟಿನ ಬಳಿ ಎಲ್ಲ ಹೂವುಗಳು, ಓದಿನ ಕಡ್ಡಿ, ತೆಂಗು ಅವೆಲ್ಲ ಮಾಡ್ತಾ ಇರ್ತಾರ. ಆ ಅಂಗಡಿ ಬಳಿ ಗಿಡ ಕೆಳಗೆ ಕುಂತಾನ. ಆ ಗಿಡದ ಹಿಂದಿನ ಮನೆಗೆ ವಾಚ್ಮನ್ ಕೆಲಸ, ಅವ್ರ ಹೆಣ್ತಿ ಅಂತಾರೆ ಎಲ್ಲ ಕೆಲಸ ಮಾಡಿ. ಆದ್ರ ಅವ್ರ ಬಳಿ ಕುಂತಾನ. ನಾ ಹೊಂಟೆ ಅವನ ಎದರಿಂದು. ಆದ್ರ ಅಣ್ಣ ಅಂದನು. ಅಣ್ಣ ಅಂದ್ರೆ ಇವ್ರು ಯಾರಪ್ಪ ಅಂತ ನೋಡ್ದ. ಆದ್ರ ಅಲ್ಲಿ ಒಬ್ಬ ಮನುಷ್ಯ ನಮಸ್ಕಾರ ಅಂತ ಹೇಳಿ ಕೂಡ ಕುಂತ. ಹೇಳಪ್ಪ ಏನು ಅಂತಂದ್ರ, ಅಣ್ಣ ಏನಿಲ್ಲ ಒಂದ್ ಮಾತು ಹೇಳ್ಬೇಕಂತೇನೆ, ಏನ್ ಅನ್ಕೊಂಬಲ್ರಿ ಅಂದ್ರ ಹೇಳ್ರಿ ಅಂದ. ಆದ್ರ ಆ ವ್ಯಕ್ತಿ ಏನ್ ಮಾಡಿದ್ರಂದ್ರ ಸುಮಾರು ನನಗೆ 24 ವರ್ಷ ಹಿಡಿದು ನನ್ನ ಮೈದಾಗ ಒಂದು ರೋಗ ಬಂದದ. ಶೆಕೆ ಮುಂದೆ ಕುಂತರ ಚಳಿಗಾಲದಾಗ ಶೆಕೆ ಮುಂದೆ ಕುಂತರ ಸ್ವಲ್ಪ ಮಾತ್ರ ಚಂದ ಕಾಣ್ತದ. ಅದ್ರ ಆದ ನಂತರ ಮೈಯೆಲ್ಲ ಹೆಂಗಿರ್ತದ ಚುಮ್ 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 ಮಾಡ್ತದ. ರಕ್ತ ಬೆಚ್ಚಗಾಗಿ ಮೈ ಬೆಚ್ಚಗಾಗಿ ಹೆಂಗಾಯ್ತದ ಮೈಯೆಲ್ಲ ಚುಮ್ ಚುಮ್ ಮಾಡಕ್ ಕುಂತ್ರ ಮನುಷ್ಯ ಹಿಂದಕ್ಕೆ ಸೈಡ್ತಲ್ಲ ಅದೇ ರೋಗ, ಮೈ ತುಂಬಾ ಅದೇ ರೋಗ ಅವನಿಗೆ. ಆದ್ರ ಅವನಿಗೆ ಮದಿಯಾಗಿ ಹಿಡಿದು 24 ವರ್ಷ ಅವನಿಗೆ ನಿದ್ದೆ ಇಲ್ಲ. ಆ ನಿದ್ದೆ ತಾಳ್ಸ ಕಡಿದು ಮಕ್ಕಳಿಗೆಲ್ಲ ಲೈಫ್ ಹಾಳಾಗ ಕಡಿದು ಏನ್ ಮಾಡಿದಂದ್ರ ಇದನ್ನ ಹಂಗಾರ ಮಾಡಿ ಹೋಗಿ ಟ್ಯಾಂಕ್ ಬಾಂಡ್ ಸಾಗರದಾಗ ಬೇದಿಕೆ ಸಾಯ್ಬೇಕು ತೀರ್ಮಾನ ತಗೊಂಡನ. ಇವತ್ತು ಹಂಗಾರ ಮಾಡಿ ಪಶ್ಚಿಮ ಕೆಳಗಾರ ಬೀಳ್ಬೇಕು, ಕರೆ ಸಾಯ್ಬೇಕು ಅಂತ ತೀರ್ಮಾನ ತಗೊಂಡನ. ಇವತ್ತು ಹೆಂಗಾಗಲ್ಲ, ಟ್ರೇನ್ ಪಟ್ರಿ ಕೆಳಗಾರ ಬೀಳೋರ್ ಕಾಡಿಗೆ ನಾ ಮಾತ್ರ ಸಾಯ್ಬೇಕು. ಈ ಜೀವಿತ ಬೇಡಪ್ಪ, ಈ ಜೀವಿತ ಬೇಡ. ನನ್ನ ಮಕ್ಕಳಿಗೆ ನೋಡ್ಲಕ್ ಆಗಲ್ಲ, ಎಲ್ಲ ಅವ್ರ ಲೈಫ್ ಹಾಳು ಮಾಡಿರ್ತೀನಿ, ಅವ್ರ ಸಂತೋಷ ಸಮಾಧಾನ ಎಲ್ಲ ಕಳೆದು ಹಾಕಿನಿ. ಈ ರೋಗ ನನಗೆ ಎಲ್ಲಿಂದ ಬಂದದು, ನನಗೆ ಯಾಕೆ ಬಂದದು, ಎಲ್ಲಿ ಹೋದ್ರೆ ನನಗೆ ಬಿಡುಗಡೆ ಆಗ ಹೊಂಟದ, ಈಗ ನಾ ಏನು ಮಾಡ್ಲಿ ಅಂತಂದ್ರ ಅಲ್ಲಿ ಅಂತ ವಿಚಾರ ಮಾಡ್ಕೊಂಡು ಬಂದ್ಕೊಂತಾನ. ನನಗೆ ಇದೇ ಮಾತು ಹೇಳಿನ, ನಾನು ನಿಮಗೆ ಹೇಳಿನಪ್ಲೆ ಅವ ಎಲ್ಲ ನನಗೆ ಹೇಳಿಕನ. ಅಂದ್ರೆ ಅವನಿಗೆ ಒಂದೇ ಒಂದು ಮಾತು ಹೇಳಿದೆ, ಪಕ್ಕದಲ್ಲಿ ಚರ್ಚ್ ಅದ, ಹೋಗಿ ಜಪ ಮಾಡ್ಸ್ಕೊಂಡು ಹೋಗಿ ನಿನ್ ರೋಗ ಹೋಯ್ತದ ಅಂತ ಹೇಳಿ ಕಾಲು ಹಿಡ್ಕೊಂಡನು. ಅಲ್ಲೆಲ್ಲೂಯ್ಯ, ಕಾಲು ಹಿಡ್ಕೊಂಡು ನಾವು ಒಮ್ಮಿಗೆ ಅಂಜದ. ಯಾಕಂದ್ರೆ ಹಿಂದೂ ಮಂದಿಗೆ ವಾಕ್ಯ ಹೇಳಿದ್ರು ಅಲ್ಲ, ತಿಳಿದವ್ರಿಗೆ ಕಾಲು ಹಿಡ್ಕೋದ್ರಿಗೆ ನಾ ಅಂಜದ. ಒಮ್ಮೆಗೆ ದೇವ್ರೇ ಸ್ವಾಮಿ ಅಂದ. ಅಣ್ಣ ನಂಗೆ ಅಲ್ಲಿ ತಕೊಂಡು ನಡಿಯಲ್ಲ, ಅಣ್ಣ ನಂಗೆ ಅಲ್ಲಿ ತಕೊಂಡು ನಡಿ ಅಂದನು. ಅವ್ನಿಗೆ ತಕೊಂಡು ಹೋಗಿ ಸುಮಾರು ಇದೇ ಟೈಮಿಗೆ ವೈದ್ಯಕೇಶ್ ಏನಂತಂದ್ರ ಆ ಪಾಸ್ಟರ್ ಮಗಳಿಗೆ ಪ್ರಾರ್ಥನೆ ಮಾಡ್ಬೇಕಾದ್ರ ಒಂದು ಗಿಲಾಸ್ ನೀರು ಕೊಂಡೋಗ್ಯ. ಮೂವರು ಮೊಳಕಾಲು ಊರಿದೆವು, ಪ್ರಾರ್ಥನೆ ಮಾಡಿದೆವು. ಒಂದು ಗಿಲಾಸ್ ನೀರು ಕೊಂಡು ಹೋಗ್ಯದ. ಹೋಗಿ ಎಲ್ಲಾರು ಮುಕ್ಕೊಳ್ಳೋಣ, ಸುಮಾರು ಒಂದಕ್ಕೆ ಮುಕ್ಕೊಳ್ಳೋಣ ಅಂತ ತಿಳ್ಕೊರಿ. ಒಂದಕ್ಕೆ ಮುಕ್ಕೊಳ್ಳೋಣ ಉಂಡು ದೋನಾಯ್ತು, ತೀನಾಯ್ತು, ಚಾರಾಯ್ತು, ಪಾಚಾಯ್ತು, ಎಲ್ಲ ಹೊಂಟಾನ. ಹೆಂಡತಿ ಖುಷಿ ಆಗ್ಲತ್ತಾಳ, ಮಕ್ಕಳು ಖುಷಿ ಆಗ್ಲತ್ತಾವ. ನಮ್ಮ ಮಕ್ಕಳು ಹುಟ್ಟಿ ನೋಡಿದೆವು ಹಿಂಗೆ ಯಾವತ್ತಿಗೆ ಮುಕ್ಕೊಂಡಿಲ್ಲ. ಅರೆ ಈಟ್ ಚಂದ ಮುಕ್ಕೊಳ್ಳೋಣ ಅಂತ ಕಸಿ ಇವರೆಲ್ಲರೂ ಸಂತೋಷ ಪಡಿಲತ್ತಾರ.
ಬಹಳ ಆನಂದ ಪಡೆಯೋಣ. ಅರೆ ನಾವು ಹುಟ್ಟಿ ನೋಡಿದ್ವಿ ಯಾಕಂದ್ರೆ ನೋಡಿಲ್ಲ ಮಮ್ಮಿ ಹಿಂಗ ನಮ್ಮ ಪಪ್ಪ ಮಕ್ಕೊಂಡಾರಿ ಗೊತ್ತಾ ಅಂತ ಬಹಳ ಆನಂದ ಪಡಿಲತ್ತಾರ, ಬಹಳ ಆನಂದ ಪಡಿಲತ್ತಾರ, ಎಲ್ಲರೂ ಸಂತೋಷ ಪಡಿಲತ್ತಾರ. ಆದ್ರ ಯಾವಾಗಾದ್ರೂ ಆ ವ್ಯಕ್ತಿ ಎದ್ದು 5 ಗಂಟೆಗೆ ಎದ್ದು ಕುಂತಾನೋ, ಯಾವಾಗಾದ್ರೂ ಟೈಮ್ ನೋಡ್ಯಾನೋ, ಟೈಮ್ ನೋಡ್ತಿಳಕಿ ಅಳ್ಳಕ್ ಶುರು ಮಾಡ್ಯಾನ. ತಾಳಲ್ ಹೊಂಟದ ಅವನಿಗೆ, ತಾಳಲ್ ಹೊಂಟದ. ಯಾಕೆ ಗೊತ್ತಾ? ನನಗೆ ಇವತ್ತು ಸಿಕ್ಕಿದೆ, ಇವತ್ತಿನ ಲಾಸ್ಟ್ ದಿನ ಆಯ್ತು ನಂದು. ಇನ್ನ ಎಲ್ಲಿ ಹೋಗಿ ನಾ ಸಾಯ್ಬೇಕಂತ ತೀರ್ಮಾನ ತಗೊಂಡಿದ್ದ. ದೇವರಿಗೆ ನಮ್ಗೆ ಸಿಕ್ಕಿದೆ, ನಿನ್ಗೆ ಸೋತ್ರ ಅಂತ ಕಿಶನ್ ಬಂದ್ರ ತುಂಬಾ ದುಃಖ ಆಗಿ ಹೇಳ್ತಾನ. ದೇವ್ರೆ, ಇದೇ ನನಗೆ 24 ವರ್ಷದ ಪೈಲೆ ಸಿಕ್ಕ ನನ್ನ ಪರಿಸ್ಥಿತಿ, ನನ್ನ ಮಕ್ಕಳ ಪರಿಸ್ಥಿತಿ ಹಿಂಗಾಗ್ತದೆ ದೇವ. ಆದ್ರೂ ಬಿ ಪರವಾಗಿಲ್ಲ, ಈಗ ತರ ಸಿಕ್ಕಿದೆ ದೇವ್ರೆ, ನಿನಗೆ ಸೋತ್ರ ಅಂತ ಕಿಶನ್ ಬಹಳ ಆನಂದ ಪಡಿಲತ್ತಾನ, ಬಹಳ ದುಃಖ ಪಟ್ಟು ಅಳ್ಳತಾನ. ಹೆಂಡ್ರು ಮಕ್ಕಳು ಅಲ್ಲತಾರ. ಯಾಕಪ್ಪ ಈ ದಿನ ನೀವು ಅರ್ಧ ಗಂಟೆ ನಿದ್ದೆ ಮಾಡಿ ನಾವು ನೋಡಿಲ್ಲ, ಇವತ್ತು ಸುಮಾರು ನೀ 5 ಗಂಟೆ ನೀನು ನಿದ್ದೆ ಮಾಡಿದಿ. ಇವತ್ತು ಯಾಕೆ ಕಳ್ಳತ್ತಿದಿ? ಈ ದಿನ ಆಗ್ತಿಲ್ಲ, ಇವತ್ತು ಯಾಕೆ ಕಳ್ಳತ್ತಿದಿ ಅಂದಿನಾಗ ಬೇಟ. ಇವತ್ತು ನಾ ಬದುಕಿರ್ತಿಲ್ಲ ಅಂತ ಇವತ್ತು ಲಾಸ್ಟ್ ಇತ್ತು ನಿಮ್ ಮಾರಿ ನನಗ. ಇವತ್ತು ನಾ ಬದುಕಿದ್ದೀನಿ, ಇವತ್ತು ನನಗೆ ರೋಗ ಬಿಡುಗಡೆ ಆಗ್ಯದ ಅಂದ್ರ ಅದಕ್ಕೊಂದು ಕಾರಣದ ಆಲತ್ತು. ಏನಾಗ್ಯದ ಅಂತಂದ್ರ ಯಾರೋ ಏನೋ ಬೇಟ ಖೂನ ಇಲ್ಲ ಮನುಷ್ಯಗೆ ನಾನು ಪರಿಸ್ಥಿತಿ ಹೇಳ್ಕೊಂಡಿನಿ. ಆ ವ್ಯಕ್ತಿ ಚರ್ಚಿಗೆ ಹೋಯ್ದಾನ, ಜಪ ಮಾಡಿ ಒಂದೇ ಗಿಲಾಸ್ ನೀರು ಕೊಡ್ತಾರ ಬೇಟ, ನನ್ನ ರೋಗನೇ ಹೊಂಟೋಗ್ಯದರು ಅಂದ್ರೆ ಎಲ್ಲರೂ ಬಹಳ ಆನಂದ ಪಡಿತಾರ. ಅವಾಗ ಎಲ್ಲರೂ ಬಹಳ ದುಃಖ ಭರಿತರಾಗಿ ಬಹಳ ಕಣ್ಣೀರು ಸುರಿಸಿರ. ದೇವ್ರೆ ಸ್ವಲ್ಪ ನೀ ನಮಗ್ ಖೂನ ಇಲ್ಲ, ಅಡಿಗೆ ನಮ್ಮ ತಂದೆಗೆ ರೋಗದಿಂದ ಬಿಡುಗಡೆ ಕೊಟ್ಟಿದ್ದಪ್ಪ, ನೀನು ನಿಜವಾದದ್ದು. ನಮ್ ದುಃಖ ಪರಂಪರಿಸಿದಿ, ನಮಗ್ ನೀ ದಯ ತೋರಿಸಿದಪ್ಪ ಅಂತ ಖುಷಿ. ಎಲ್ಲರೂ ಸಂತೋಷ ಪಟ್ಟಾರ, ಎಲ್ಲರೂ ಆನಂದ ಪಟ್ಟಾರ. ಬಟ್ ಕಸಿ ಏನ್ ಮಾಡ್ಯಾರ ಗೊತ್ತಾ? ಎಲ್ಲರೂ ಚರ್ಚಿಗೆ ಬಂದಾರ, ಎಲ್ಲರೂ ಚರ್ಚಿಗೆ ಬಂದಾರ, ಪ್ರಾರ್ಥನೆ ಮಾಡ್ತಾರ, ಎಲ್ಲರೂ ನನ್ನ ಹಾದಿ ನೋಡತ್ತಾರ. ಅವರು ಅದ್ಭುತ ಮಾಡಿರ್ತಕ್ಕಂಥ ದೇವರು ಅವ್ರ ಮಧ್ಯದಾಗ ಕರೆ ಅವ್ರ ಆರಾಧಿ ನೋಡ್ತಾರ. ಒಬ್ಬರಿಗೆ ಮಾರ್ಗ ತೋರಿಸ್ಬೇಕಾದ್ರ ಯಾರು ತೋರಿಸ್ತಾರೋ ಅವ್ರಿಗೆ ನೆನಪಿಕ್ತಾರ ಅಲ್ಲ, ಮಾರ್ಗ ತೋರಿಸೋರಿಗೆ ನೆನಪಿಕ್ತಾರ. ಕಡೆಗೆ ಅದ್ಭುತ ಮಾಡಿರ್ತಕ್ಕಂಥ ದೇವರಿಗೆ ದುಡ್ಡು ಕೊಡ್ಬೇಕು. ಆದ್ರೆ ಯಾವಾಗಾದ್ರೂ ಹೋಗಿದ್ದೇವೆ ಬಹಳ ಸಂತೋಷ ಪಟ್ಟಾರ. ಆವಾಗ ಶಾಸನ ಹೇಳ್ತಾರ, ಸಾಬ್ರಿ ಇವ್ರಿಂದ ನಾವು ಹಿಂಗಾಯ್ತು, ಇಲ್ಲ ನಮಗ್ ಬಿಡುಗಡಿದ್ದಿಲ್ಲ ಅಂದಿನಾಗ ನಿಜವಾಗ್ಲು ಅವ್ರಂದ್ರು ನಾವು ಕ್ರೈಸ್ತನಾಗ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳ್ರಿ ಅಂತ ಕೂತರು. ಯಾರು ಅವ್ರ ಹೆಂಡತಿ ಅವ್ರ ಮಕ್ಕಳು ನೋಡಿ ಏನ್ ಮಾಡ್ಬೇಕು ಹೇಳ್ರಿ ಅದು ನಾವು ಮಾಡಕ್ ರೆಡಿ ಇದ್ದೇವ ಅಂತಂದಿನಾಗ ಏನ್ ಮಾಡ್ತಿರಮ್ಮ? ರೋಗಾರ ಬಿಡುಗಡೆ ಕೊಟ್ಟಾರ, ಮಾಡ್ತಂದ್ರ ದೀಕ್ಷಾಸನ ತಗೋರಿ, ಎಷ್ಟು ಸಮಯ ಧ್ಯಾನ ಮಾಡ್ರಿ ಅಂತ ಅವ್ರು ಹೇಳ್ಯಾರ. ಸರಿ ನಾವು ರೆಡಿ ಅಂತಂದಾರ. ಹಲ್ಲೆಲೂಯ, ನಾವು ರೆಡಿ. ಯಾವಾಗಂದ್ರ ಅವಾಗ ತಗೊಳಕ್ ನಾವು ರೆಡಿ ಅಂದಾರ. ಅದ್ ಬಿ ಗುಡ್ ಫಾರ್ ಹೇಳಿದ ಉಪವಾಸದ ದಿನನೇ ಇದ್ದು ಅವು ಬಿ ಆ ಉಪವಾಸದಿಂದಾಗ ನನಗಿಲ್ಲ ದೀಕ್ಷಾಸಾನ, ಅವರಿಗಿಲ್ಲ ದೀಕ್ಷಾಸಾನ, ನನಗ್ ಬಿ ಇಲ್ಲ ದೀಕ್ಷಾಸಾನ. ಅವ್ರು ತಗೊಳಕ್ ರೆಡಿ ಅದಾರ. ಅದೇ ನಾಯಕ ಬೀಳ್ಲಿ, ನಾವೀ ತಗೋತೇನೆ ಅಂದ. ನಾವೀ ತಗೋತಾನೆ ಬೇಕಾದ್ರ ಸರಿ ಅಂತ ಯಶಂದ್ರ 2000ದಾಗ ಇದೇ ಗುಲ್ಬರ್ಗ ತಿಂಗಳಲ್ಲಿ ಸುಮಾರು 5 ದಿನ ನಾವು ಏನಂದ್ರ ಸುಮಾರು 7 ಮಂದಿ ದೀಕ್ಷಾಸ್ನಾನ ತಗೊಂಡಿದ್ವಿ. ಅವ್ರ 5 ಮಂದಿ, ನಾವೊಬ್ರು ಇನ್ನೊಬ್ಬರು 5 ಮಂದಿ ದೀಕ್ಷಾಸ್ನಾನ ತಗೊಂಡಿದ್ವಿ. ನಿಜವಾಗ ಬಹಳ ಮಂದಿ ಹೇಳ್ತಾರ ಕ್ರೈಸ್ತರು ರೊಕ್ಕ ಕೊಡ್ತಾರ, ದುಡ್ಡು ಕೊಟ್ಟು ಕನ್ವರ್ಟ್ ಮಾಡತಾರ, ಮೋಸ ಮಾಡತಾರ ಅಂತ ಹೇಳ್ತಾರ. ಅದೇ ಸಾಹಿತ್ಯದ ವ್ಯಕ್ತಿ, ಆ ವ್ಯಕ್ತಿಗೆ ನಾವು ವಾಕ್ಯ ಹೇಳೋದ್ರ, ಪ್ರಾರ್ಥನಾ ಮಾಡಕ್ ಹೋದ್ರ ಸಾಹಿತ್ಯದ ಒಬ್ಬರಿಗೆ ಉದ್ಧಾರ ಮಾಡಕ ಈ ಕ್ರೈಸ್ತರು ನೋಡ್ತಾರ. ಕಣ್ಣಿಗೆ ಉದ್ಧಾರ ಮಾಡೋರಿಗೆ ಹಾಳು ಮಾಡಕ್ ನೋಡ್ತಕ್ಕಂಥ ಜನರು ಹೆಚ್ಚಾಗ್ಯಾರ. ಯಾಕೆ ಗೊತ್ತಾ? ಇವರು ಪಾಪಕ್ಕೆ ಅಧೀನವಾಗಿರ್ತಕ್ಕಂಥ ಜನರು. ಇವರು ದೇವರಿಗೆ ನಂಬತಕ್ಕಂಥವ್ರು. ದೇವ್ರ ಕೃಪೆ ಹೆಚ್ಚಾಗ್ಬೇಕಂತೇಳಿ, ಆತನ ಕೃಪೆ ಕೆಳಗೆ ಜೀವಿಸ್ಬೇಕಂತೇಳಿ ಇವತ್ತು ಎಷ್ಟೋ ಜನರು ದೀಕ್ಷಾಸ್ನಾನ ತಗೊಳಕ ಸಿದ್ಧವಾಗ್ಲತ್ತಂದ್ರ ಸುಮ್ಮನೆ ಸಿದ್ಧವಾಗ್ಲತ್ತಿಲ್ಲ. ದುಡ್ಡು ಕೊಟ್ಟರು ಸುಮ್ಮನೆ ಆಗ್ಲತ್ತಿಲ್ಲ. ಏನು ಆಸ್ತಿ ಪಾಸ್ತಿ ಕೊಟ್ರ ಕ್ರೈಸ್ತರಾಗ್ಲತ್ತಿಲ್ಲ. ಅವ್ರ ಮೊದಲು ತನ್ನ ಪ್ರವರ್ತನೆಗಳು ಹೊಂದ್ಕೊಳ್ತಾರ, ತಾನು ಮಜಬೂತ ಆಗ್ಲತ್ತಾರ, ಅವಾಗ ದೇವರಿನ ಬಳತಾರ. ನಿಜವಾಗ್ಲು ನಾವು ದೀಕ್ಷಾಸ್ನಾನ ತಗೋಬೇಕಾದ್ರ ಏನ್ ಮಾಡ್ಬೇಕಾಗಿದ? ಮೊದಲಾಗಿ ಅಂದ್ರ ದೇವರಿಗೆ ನಂಬೇಕಾಗದ. ಆಕಾಶದ ಕೆಳಗ ಭೂಮಿ ಮ್ಯಾಲ ಆಶೀರ್ವಾದ ಅದ ಅಂದ್ರ ಕೇವಲ ಯೇಸು ಸ್ವಾಮಿ ಮೂಲಕವಾಗ್ಯದ. ಯೇಸು ಸ್ವಾಮಿಗೆ ಬಿಟ್ಟರು ಏನೂ ಇಲ್ಲ.
ಅವತ್ನ ದೀಕ್ಷಾಸ್ನಾನ ತೆಗೆದುಕೊಂಡೀನಿ. ಅವ್ರ ಸಂಕಟ ಸುಮಾರು ಇವತ್ತ 25ನೇ ವರ್ಷ ರನ್ನಿಂಗ್ ಅದ. ನಾ ದೀಕ್ಷಾಸ್ನಾನ ತಗೊಂಡು ನಾ ಹುಟ್ಟಿ ಎಷ್ಟು ದಿನ ಆಯ್ತು? ಎಷ್ಟು ವರ್ಷ ಆಯ್ತು? 2000ನೇ ವರ್ಷದಾಗ 2000 ವರ್ಷ ದಾಟಿದ ಮೇಲೆ 2001ನೇ ವರ್ಷದಾಗ ನಾ ದೀಕ್ಷಾಸ್ನಾನ ಗುಡ್ ಫ್ರೈಡೆ ತಿಂಗಳದಾಗ ನಾ ತಗೊಂಡಿನಾಗ 2001 ವರ್ಷದಾಗ ನಾ ದೀಕ್ಷಾಸ್ನಾನ ತಗೊಂಡಿನಿ. ಈಗ ನಾನು ವಯಸ್ಸೆಟ್ಟು ದೀಕ್ಷಾಸ್ನಾನ ತಗೊಂಡಿದ ಮೇಲೆ ನಾ ಹುಟ್ಟಿದ ವಯಸ್ಸೆಟ್ಟು 25 ವರ್ಷ. ಯೌವನದಲ್ಲಿರ್ತಕ್ಕಂಥ ವಯಸ್ಸು ನನಗೆ ದೇವರು ಕೊಟ್ಟ. ಹಲ್ಲೆಲೂಯಾ. ಇವತ್ತು ನಾ ದೀಕ್ಷಾಸ್ನಾನ ತಗೊಂಡು ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತು. ನಾ ಸತ್ತು ಸಮಾಧಿಯಿಂದ ಎದ್ದು ದೇವ್ರಿಗೆ ನಂಬ್ಕೊಂಡು ಎಷ್ಟು ವರ್ಷ ಆಯ್ತು? 25 ವರ್ಷ ಆಯ್ತು. ಈ 25 ವರ್ಷದ ಒಂದು ಹಬ್ಬ ಮಾಡ್ಬೇಕು. ಹಲ್ಲೆಲೂಯಾ. ಸಂಭ್ರಮದಿಂದ ಸಂತೋಷದಿಂದ ಮಾಡ್ಬೇಕಲ್ಲತ್ತೇನೆ. ಅಂದ್ರೆ ನಿಜವಾಗ್ಲು ಈ ಸಮಯ ಬಂದಿನಾಗ ಖಂಡಿತವಾಗಿ ಮಾಡಿ ದೇವರಿಗೆ ಮಹಿಮೆ ಪಡಿಸ್ತೇನೆ. ಅದಕ್ಕೆ ಎಲ್ಲರೂ ಏನ್ ಮಾಡ್ಬೇಕು? ಜಪ ಮಾಡ್ಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ದೀಕ್ಷಾಸ್ನಾನ ಹೊಂದತಕ್ಕಂಥ ಜನರು ಪೌಲ ಈ ರೀತಿಯಾಗಿ ರೋಮಪುರದಲ್ಲಿರ್ತಕ್ಕಂಥ ಜನರಿಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಬೇರೆಗಾಗ್ಯಾರ. ಮತ್ತೇನಂತ 4 ಮಾಡಿಸಿಕೊಂಡು ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೂ ನಾವು ಕೂಡ ಜೀವದಿಂದ ಎದ್ದು ಹೊಸವರಾಗಿ ನಡ್ಕೊಳ್ಳಬೇಕು. ಏನಾಗ್ಬೇಕಂತ? ಹೊಸವರಾಗಿ. ಯಾವಾಗ ನಾವು ದೀಕ್ಷಾಸ್ನಾನ ತಗೋತೇವೆ ನಮ್ಮಲ್ಲಿ ಮಾರ್ಪಾಟು ಬಹಳ ಅವಸರ ಅದ. ನಮ್ಮೊಳಗೆ ಬದಲಾವಣೆ ಬಹಳ ಅವಸರ ಅದ. ಒಂದ್ ವೇಳೆ ಬದಲಾವಣೆ ಇಲ್ಲ ಅಂತಂದ್ರೆ ನೀವು ದೀಕ್ಷಾಸ್ನಾನ ತಗೊಂಡ್ರೇನು, ನೀವು ಎಲ್ಲಿಗೆ ಹೋದ್ರೇನು, ಪರಲೋಕಕ್ಕೆ ಮಾತ್ರ ಹೋಗಲಿ. ಹಲ್ಲೆಲೂಯಾ. ನಾವು ದೀಕ್ಷಾಸ್ನಾನ ತಗೊಂಡ್ ಮಾಡ್ತಾ ನಂತರ ನಾವು ಭಾಷೆ ಬದಲಾಯಿಸಬೇಕು, ಆಲೋಚನೆ ಬದಲಾಯಿಸಬೇಕು, ಸ್ವಭಾವ ಬದಲಾಯಿಸ್ಕೋಬೇಕು. ದಿನ ದಿನ ನಮ್ಮೊಳಗೆ ಬದಲಾವಣೆ ನೋಡ್ಬೇಕು. ಮಂದಿ ಪರಲೋಕದಲ್ಲಿರ್ತಕ್ಕಂಥ ದೇವರು ಬಿ ಸಂತೋಷ ಪಡಿಬೇಕು. ನಮ್ಮ ಹುಡುಗರು ಯಾವ್ದ ಕಡೆದು ಗೊತ್ತಾ? ಸೈತಾನ ತಲೆ ಜಜ್ಜ ಕಡಿಂದು, ಸೈತಾನ ಮೇಲೆ ಜಯ ಹೊಂದ ಕಡಿಂದು, ಸೈತಾನ ಮೇಲೆ ಅಧಿಕಾರ ನಡೆಸ ಕಡಿಂದು ಕಡೆಗೆ ಗೊತ್ತು ನಾವು ಪಾಪಿಗಳಾಗಿ, ನಾವು ಪಾಪಕ್ಕೆ ದಾಸರಾಗಿ ಸೈತಾನ ಮೇಲೆ ಗೊತ್ತು ನಮ್ಮೆಲ್ಲ ದೊರೆತನ ಮಾಡ್ತಾನ. ನಮ್ಮೆಲ್ಲ ಅಧಿಕಾರಿ ಸೈತಾನ ದೇವ್ರ. ಈ ಮಾತ್ರ ನಾವು ಖಂಡಿತವಾಗಿ ನೆನಪಿಕೊಂಡ್ರೆ ಮಾತ್ರ ಅದು ಬಹಳ ನಮಗ ಉಪಾಯಕರವಾಗಿರ್ತದೆ. ಏನಾಗಲ್ಲ? ಏನಂತ 8ನೇ ವರ್ಷ ಹೋದ್ರಿ, 8ನೇ ವರ್ಷ ಹೋದ್ರಿ. ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆಂದು ನಂಬುತ್ತೇವೆ. ಯಾಕಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಾಯತಕ್ಕವನಲ್ಲಂದ್ರಿ. ಯೇಸು ಸ್ವಾಮಿ ಯಾವಾಗಾದ್ರೂ ಬಂದ ಕೈ ಸಾವಿಗೆ ಸೋಲಿಸಾರು, ಆತಗಿನ ಮರಣ ಹಿಡಿಯಲ್ದು, ಎಂದಿಗೂ ಬಿ ಹಿಡಿಯಲ್ದು. ಯಾಕ ಗೊತ್ತಾ? ಮರಣಕ್ಕಾತ ಸೋಲಿಸಿ ಸದಾ ಜೀವಿಸ್ತಕ್ಕಂತ ದೇವಕುಮಾರನಾಗ್ಯಾರ. ಅದ್ರ ಕಡೆಯಿಂದ ಆತನ ಹೇಳಿನ ಮಾಡಿದ್ರು ಯಾರಾದ್ರೂ ಮಾಡ್ತಾರೋ ಅವರಿಗೂ ಸಹ ದೇವರು ಸಾವಿಲ್ಲದ ಪ್ಲೇ ಮಾಡ್ತಾರ. ಅವ್ರೆಲ್ಲರಿಗೆ ನಿತ್ಯ ಜೀವ ಕೊಡಕ ದೇವರು ಪರಲೋಕದಲ್ಲಿ ಅನೇಕ ಗಿಡಾರಗಳು ಸಿದ್ಧಪಡಿಸ್ತಾರ. ಯಾಕೆ ಗೊತ್ತಾ? ನಾವು ನಮ್ಮ ಮಕ್ಕಳು ಕುಡಿಕರಿರ್ಲಿ, ಕಳ್ಳರಿರ್ಲಿ, ಅಂತವ್ರು ಇರ್ಲಿ, ಧೋಕೆಬಾಸ್, ನಮ್ಮ ಮನೆಗೆ ಬಂದ್ರಿ ನಮ್ಗೆ ಆನಂದ ಅಲ್ಲ. ಕಡೆಗೆ ದೇವರಿಗೆ ಹಂಗಿಲ್ಲ. ದೇವ್ರೇನಾದ್ರು ಎಲ್ಲರೂ ನನ್ನ ರಾಜ್ಯಕ್ಕೆ ಬರ್ಬೇಕಪ್ಪ. ನಮ್ಮ ಪಕ್ಕದ ಮನೆಯವ್ರು ಬರಲು ಹೋದ್ರು ಪರವಾಗಿಲ್ಲ, ಅವ್ರ ಮನೆಗೆ ಏನಾದ್ರೂ ಪರವಾಗಿಲ್ಲ ಅಂತೇವ್. ಕಡೆಗೆ ದೇವ್ರ ಹಂಗೆ ಎಂದಿಗೆ ಬೆಂಬಲ. ಎಲ್ಲ ನನ್ನ ರಾಜ್ಯಕ್ಕೆ ಬರ್ಬೇಕಂತೇಳಿ ಆತ ಎಲ್ಲರಿಗೆ ಎದುರು ನೋಡ್ತಾರ. ಕಡೆಗೆ ಯಾರಾದ್ರೂ ಬರಲ್ರು ಅವ್ರ ಕಡೆ ಮಾತ್ರ ಬಹಳ ದೇವ್ರು ದುಃಖ ಪಡಿತಾರ. ಅದಕ್ಕಿಂದ ಆತ ವೇಟಿಂಗ್ ಮಾಡ್ತಾರ. ಆ ವೇಟಿಂಗ್ ಮಾಡ್ತಾರೆ ಕೆಲವು ಜನ ಹೇಳ್ತಾರ, ಏ ಸ್ವಾಮಿ ಬರಲ್ಲ, ಯಾವಾಗ ಬರ್ತೆ ಅಂದ್ರು ಬಂದ್ರೆ ಈಗೇನು ಬರ್ತಾರ, ಬರಲ್ಲ, ಈ ಮಾತಾಡ್ತಾರ. ಕಡೆಗೆ ಯಾಕೆ ಉಂಟಿಲ್ಲ ಅಂದ್ರ ನೀ ನಂಬಿಲ್ತಮ್ಮ, ನೀನ್ ನಂಬಲ್ ಕಡಿದು, ನಿನಗೆ ರಕ್ಷಣೆ ಇಲ್ಲ ಕಡಿದು,
ಬಂದ್ರೆ ನೀನು ನಾಶ ಆಯ್ತು ಅಂತ ಹಾತು ಬರಲಂತಾರ. ಇದು ಮಾತು ನೀನು ನೆನಪಿಟ್ಕೋಬೇಕಂತ ಚಂದ್ರ ಇವತ್ತು ವಾಕ್ಯದ ಮೂಲಕವಾಗಿ ದೇವರು ಈ ರೀತಿಯಾಗಿ ಹೇಳ್ತಾರ. ಮತ್ತೇನಂತ ಸಾಯ್ತಕ್ಕವನಲ್ಲ 10 ಮರಣವು ಇನ್ನು ಆತನನ್ನು ಆಳುವುದಿಲ್ಲವೆಂದು ನಿಮಗೆ ತಿಳಿದಿದೆ. ಆತನು ಸತ್ತದ್ದು ಒಂದೇ ಸಾರಿ. ಇದು ಪಾಪದ ಪಾಲಿಗೆ ಆತನು ಜೀವಿಸುವುದು ದೇವರಿಗಾಗಿಯೇ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯತೆಯಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎನಿಸಿಕೊಳ್ಳಿರಿ. ನಾವು ಜೀವಿಸಬೇಕಾದ್ರ ಇವತ್ತು ನಮ್ಮ ಬಿಡುಗಡೆ ಬೇಕಾದ್ರ ನಾವು ಮಾಡಿದ ಸಾಕು. ಇಲ್ಲಿವರೆಗೆ ನಾವು ಏನಾದರೂ ಮಾಡಿದೀವ ಸಾಕು. ಸುಳ್ಳು ಹೇಳಿದೀವ ಸಾಕು. ಮೋಸ ಮಾಡಿದೀವ ಸಾಕು. ಈ ಜೀವಿತ ನಾವು ಎಷ್ಟು ವರ್ಷ ಜೀವಿಸಿದ್ವಿ ನಮ್ಮೊಳಗಿನ ಆಶೆ ಮಾತ್ರ ಖತಮ್ ಆಗ. ಒಂದು ತಪ್ಪು ಮಾಡಿದ್ರೆ ಇನ್ನೊಂದು, ಇನ್ನೊಂದು ತಪ್ಪು ಮಾಡಿದ್ರೆ ಇನ್ನೊಂದು, ಇನ್ನೊಂದು ತಪ್ಪು ಮಾಡಿದ್ರೆ ಇನ್ನೊಂದು, ಇದೇ ಅಂತಸ್ತು ಮೇಲೆ ಅಂತಸ್ತು ನಡೀತಾನೆ ಇರ್ತದ. ಇದರಿಂದ ಮಾತ್ರ ನಾವು ಖಂಡಿತವಾಗಿ ನಾವು ಬಿಡುಗಡೆ ಹೊಂದೇವ್ರ ದೇವ್ರು ವಿಶೇಷಕರವಾದ ಆಶೀರ್ವಾದಗಳು ಮಾಡಕ ಸಾಧ್ಯ. ಏನಿಲ್ಲ, ಸಮಯ ಆಗ್ಯದ, ವಾಕ್ಯ ಹೇಳೋ ಸಮಯ ಆಗ್ಯದ. ಆ ಕೇಳ್ತಕ್ಕಂಥ ಸಮಯದಾಗ ನಾವು ಕೆಲವು ಸಾಕ್ಷಿಗಳು ಹಂಚ್ಕೊಂಡಿದ್ದೇವೆ. ನಮ್ಮ ಸಂತ ಸಮಯ ಅದ್ರಾಗ ಹೊಂಟದ ಏನು ಹೊಂಟದ ಅಲ್ಲ. ಅದಕ್ಕಿಂತ ಈಗ ಏನು ಮಾಡಾರಿ? ವಾಕ್ಯ ಇಲ್ಲಿಗೆ ನಿಂದಿರ್ಸಾರಿ. 12ನೇ ವಚನ ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಏನ್ ಮಾಡ್ಬಿಡದಂತ ಪಾಪ ನಮಗೇನು ಮಾಡ್ತಂದ್ರ ದುರಾಶದ ವೈದ್ಯಕಾಶಿ ಅಂತಂದ್ರ ಆಶೀರ್ವಾದ ಆಗ್ತದ. ಏನು ಅದು ನಮ್ಮ ಮೇಲೆ ಆಳ್ತದ, ಅಧಿಕಾರ ನಡೆಸ್ತದ. ಪಾಪನೇ ಮಾಡು, ಸುಳ್ಳುನೇ ಹೇಳು, ಜಗಳನೇ ಮಾಡು, ನಿಂದೇನೇ ಆಡು, ಅಧಿಕಾರ ನಡೆಸೋದ. ಈ ಅಧಿಕಾರ ನಡೆದ್ರ ನಾವು ಹೆಂಗೈತೆ ಗೊತ್ತಾ? ಏನ್ ಮಾಡ್ಬೇಡಂತ ಒಳ ಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಏನ್ ಮಾಡ್ಬೇಡಂತ ದುಷ್ಟತನಕ್ಕೆ ಅಂತಂದ್ರ ಪಾಪದ ಏನಂತಂದ್ರ ಹೋಗಲ್ಲ ಬಲೆ ನಮ್ಮ ಮನಸ್ಸುಗಳು ನಾವೇನಂತಂದ್ರ ಸಿದ್ಧಪಡಿಸ್ಕೋಬೇಕು. ಸಿದ್ಧಪಡಿದ್ರೆ ಮಾತ್ರ ಅದು ನಮಗೆ ಸಹಾಯ ಮಾಡ್ತಾ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಂಡು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ಯಾವಾಗ ಗೊತ್ತಾ? ಯಾವಾಗ ನಾವು ದೇವರಿಗೆ ನಂಬುತ್ತೇವೋ, ಯಾವಾಗ ನಾವು ದೇವ್ರ ಕಡೆ ತಿರುಗ್ತೇವೋ, ಯಾವಾಗ ನಾವು ದೇವ್ರ ಹೇಳಿದ್ ಕೇಳ್ತೇವೋ, ಅವಾಗ ನಮ್ಮ ಮೇಲೆ ಪಾಪ ಅಧಿಕಾರ ನಡೆಸಕ್ ಅವನಿಗೆ ಆಗಲ್ಲ. ಯಾಕೆ ಗೊತ್ತಾ? ನಾವು ದಿನನಿತ್ಯ ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ, ದಿನನಿತ್ಯ ನಾವು ದೇವರಿಗೆ ಕೊಡ್ತಕ್ಕಂತ ಹೇಳ್ತೇವೆ, ದಿನನೂ ಭಯ ಭಕ್ತಿಯಲ್ಲಿ ನಾವು ನಡಿತೇವೆ. ಅವಾಗ ಏನ್ ಮಾಡ್ತಾನಂದ್ರ ಅಧಿಕಾರ ಅದಕ್ಕೆ ನಡೆಸ್ಲಕ್ಕ ಆಗಲ್ಲ. ಬರೀ ನಾ ಹ್ಯಾಂಗ್ ಮಾಡ್ಲಪ್ಪ, ಏಟಿ ಮಾಡಿದ್ವಿ ಮಾಡಿದ್ ಹೊಂಟ ನಾನು ಹ್ಯಾಂಗ್ ಮಾಡ್ಲಪ್ಪ ಅಂತಾನ. ಯಾವಾಗ ನೀವು ಮೊಳಕಾಲು ಓಡ್ತೇವೆ, ನಿನಗೆ ಕಾಡಿಸುವ ಸೈತಾನು, ಸಮಸ್ಯೆ, ದುಷ್ಟತನ, ದುರಾಶ ಅವು ನಿನಗೆ ಬಿಟ್ಟು ಓಡಾಕ್ ಹಿಡಿತಾವ. ನೀವು ಓಡ್ಲಾಕ್ ಹಿಡಿತಾವ. ಯಾವಾಗ ನಿನಗೆ ಬಿಟ್ಟು ಓಡಾಕ್ ಹಿಡಿತಾವೋ ಅವಾಗ ನಿಮ್ಗೆ ಶಾಂತಿ ಬರ್ತದ, ಸಮಾಧಾನ ಬರ್ತದ, ಕುಟುಂಬದಲ್ಲಿ ಸಂತೋಷ ಇರ್ತದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಪಾಪ ನಮ್ಮ ಮೇಲೆ ಅಧಿಕಾರ ನಡೆಸ್ಬೇಡ್ದಂದ್ರ ನಾವ್ ಯಾಕಡೆ ಹೋಗ? ಸೈತಾನ್ ನಮ್ಮ ಮೇಲೆ ಅಧಿಕಾರ ನಡೆಸ್ಬೇಡ್ದಂದ್ರ ನಾವ್ ಏನ್ ಮಾಡೋದು ಅಂತಂದ್ರ ಬೈಬಲ್ ಓದಬೇಕು, ಅದ್ರ ಪ್ರಕಾರವಾಗಿ ಮಾಡ್ಬೇಕು. ಹಂಗ ಮಾಡಿದ್ರೆ ನಾವು ಸಹ ನಮ್ಮ ಮಕ್ಕಳನ್ನು ಸಹ ನಿತ್ಯ ಜೀವ ಪಡ್ಕೊಳ್ತೇವೆ. ನೀವು ನಿತ್ಯ ಜೀವ ಕೊಳ್ಳಕ್ಕೆ ಈ ಲೋಕಕ್ಕೆ ಬಂದರ ಜ್ಞಾಪಕ ಮಾಡ್ಕೊರಿ. ಯಾವಾಗ ಬಿ ಗರ್ವ ಪಡೆದಪ್ಲೆ ಈ ರೀತಿಯಾಗಿ ನಡಿಲಾಗ ನಾವು ಸಿದ್ಧವಾಗ್ರಿ. ಹೌದ್ರಿ. 14 ಇದು ಮಾತ್ರವಲ್ಲದೆ ನೀವು ನಿಮ್ಮ ಯಾಕಂದ್ರ
ನಾವು ಕೃಪೆಗೆ ಅಧೀನವಾಗಿದ ಮೇಲೆ ನಮ್ಮೆಲ್ಲ ಪಾಪ ಅಧಿಕಾರ ನಡೆಸೋದು. ಪಾಪದಲ್ಲಿ ಒಟ್ಟು ಶಕ್ತಿ ಇಲ್ಲ, ಪಾಪದಲ್ಲಿ ಒಟ್ಟು ಸಾಮರ್ಥ್ಯ ಇಲ್ಲ. ಯಾಕೆ ಗೊತ್ತಾ? ಅವ ಕಮ್ಜೋರನ, ಅವ ಭಯ ಪಡಿತಾನ. ಯಾರಿಗೆ ಭಯ ಪಡಿತಾನ ಗೊತ್ತಾ? ದೇವರಿಗೆ ಭಯ ಪಡಿತಾನ. ನಮಗ್ ಭಯ ಪಡಿಲ್ಲ, ದೇವರಿಗೆ ಭಯ ಪಡಿತಾನ. ನಮಗ್ ಕಲಿಸ್ತಾನವ, ಹಿಂಗ್ ಮಾಡು ಹಂಗ್ ಮಾಡು ಅಲ್ಲ. ನಮ್ಮ ಮೂಲಕವಾಗಿ ದೇವರಿಗೆ ಅಧೀನ ತಗೋಬೇಕಂತಾನ. ಹಿಂಗಾಗ್ಲಕ್ಕೆ ಸಾಧ್ಯ ಅದನ ಎಂದಿಗೂ ಇಲ್ಲ. ಅದ ಕಡೆ ನಾವೇನ್ ಮಾಡ್ಬೇಕಂದ್ರೆ ಕೇವಲ ಈ ರೀತಿಯಾಗಿ ನಾವು ಜೀವಿಸ್ಲಕ್ಕ ಸಿದ್ಧವಾಗಿರ್ಬೇಕು. ಮತ್ತೆ ಹಾಗಾದರೇನು ನಾವು ಧರ್ಮಶಾಸ್ತ್ರ ಅಧೀನರಲ್ಲ, ಕೃಪಾಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದು, ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗಿರುತ್ತೇವೆಂದು ನಿಮ್ಮನ್ನು ಒಪ್ಪಿಸಿ ಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತೆಗೆ ದಾಸರಾದರೆ ನೀತಿಯೇ ಫಲ. ಈ ರೀತಿಯಾಗಿ ನಾವು ಎದಕ್ಕೆ ನಾವು ಯಾವ ಫಲ ಹೊಂದ್ಕೋತೇವೆ? ಯಾವ ಫಲ ಹೊಂದ್ಕೊಳ್ಳೋಕೆ ನಮ್ಗೆ ಇಷ್ಟ ಅದ ಆ ಫಲ ಮಾತ್ರ ಖಂಡಿತವಾಗಿ ದೇವರು ಕೊಡ್ತಾನೆ. ಪಾಪ ಮಾಡಿದ್ರೆ ಪಾಪದ ಫಲ ಅದ, ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಅದ. ನಿಮ್ ಪ್ರತಿಫಲ ನಾವು ಮಾಡ್ತಕ್ಕಂಥ ಪ್ರತಿಫಲ ನಾವು ಹೊಂದ್ಕೋತೇವೆ. ಇದು ಮಾತ್ರ ಖಂಡಿತವಾಗಿ. ನೀ ಒಳ್ಳೇದು ಮಾಡು, ನೀ ಒಳ್ಳೇದು ಫಲ ನೀ ಹೊಂದ್ಕೋತಿ. ನೀ ಕೆಟ್ಟದು ಮಾಡು, ನೀ ಕೆಟ್ಟದ ಫಲ ನೀ ಹೊಂದ್ಕೋತಿ. ಇದ್ರಾಗ ಏನು ಅನುಮಾನನೇ ಇಲ್ಲ. ನೀ ಇಲ್ಲೇ ಇಲ್ಲ, ನೀ ಎಲ್ಲಿ ಬಿ ಹೋಗು, ಕನ್ನಡನೇ ಇಲ್ಲ, ತೆಲುಗುನೇ ಇಲ್ಲ, ಹಿಂದಿನೇ ಇಲ್ಲ, ಯಾವ ಭಾಷೆದಾಗ ನೀವು ಓದು, ಎಲ್ಲಾ ಭಾಷೆದಾಗ ಇದೇ ಸಿಗ್ತದೆ. ಇದಕ್ಕೆ ಬಿಟ್ಟು ಬೇರೆದು ಮಾತ್ರ ಸಿಗಲ್ಲ. ಫಲ ಮಾತ್ರ ದೇವರು ಒಳ್ಳೇದು ಮಾಡಿನವರಿಗೆ ಒಳ್ಳೇದು ಕೊಡ್ತಾರೆ, ಕೆಟ್ಟದು ಮಾಡಿನವರಿಗೆ ಕೆಟ್ಟದ ಕೊಡ್ತಾರೆ. ಕೆಟ್ಟದು ಮಾಡಿನವರಿಗೆ ಒಳ್ಳೇದು ಕೊಡಲ್ಲ, ಒಳ್ಳೇದು ಮಾಡಿನವರಿಗೆ ಕೆಟ್ಟದು ಕೊಡಲ್ಲ. ಯಾರ ಫಲ ಅವರಿಗೆ ದೇವರು ಪತ್ರವಾಗಿ ಕೌಲಿ ಮಾಡಿಕ್ಯಾರ. ಯಾಕಂದ್ರೆ ಅವ್ರಿಗೆ ಖಂಡಿತವಾಗಿ ಕೊಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗ್ಲೂ ಸುಮಾರು ಈ ವಾಕ್ಯದಾಗ ಅನೇಕ ಮಾತುಗಳವ. ಆದ್ರೆ ನಾವು ಇಲ್ಲಿವರೆಗೆ ನಮ್ಮ ಸಮಯ ಮುಕ್ತಾಯ ಆಗಲ್ಲ. ಸಮಯಕ್ಕೆ ತಕ್ಕಂತೆ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆದಾಗ ಈ ವಾಕ್ಯಗಳು ಇಲ್ಲಿವರೆಗೆ ನಾವು ಮುಕ್ತಾಯ ಮಾಡ್ಕೊಂಬರೆ. ಎಷ್ಟು ಓದಿರಿ? ಇಲ್ಲಿಗೆ 18 ಓದ್ರಿ. 18 ಓದ್ರಿ. ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾಗಿದ್ದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾವು ಎದಕ್ಕೆ ದಾಸರಾಗಬೇಕು? ಪಾಪಕ, ನೀತಿಗ. ಈ ರೀತಿಯಾಗಿ ಒಂದ್ ವೇಳೆ ನಾವು ನಡ್ಕೊಂಡಿದ್ರೆ ಖಂಡಿತವಾಗಿ ದೇವ್ರು ನಮಗೂ ನಮ್ಮ ನೀತಿ ಫಲ ಕೊಡ್ಲಕ್ಕ ದೇವ್ರು ಸಿದ್ಧವಾಗ್ಯಾರ. ಒಂದ್ ವೇಳೆ ಇಲ್ಲಿ ಹಿಡಿದು ನಾವು ಸುಮಾರು 4-5 ವರ್ಷಗಳವ. ಅವ್ ನೀವು ಮನೆಗೆ ಓದ್ಕೋರಿ, ಇಲ್ಲ ಹೋದ್ರೆ ಮತ್ತ ಓದ್ಕೋರಿ. ನನಗೆ ಹೇಳಕ್ ಬರಲ್ಲ, ನಂಗೆ ಸ್ವಲ್ಪ ಒತ್ತಕ್ಷರಗಳಿಂದ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ನಮ್ಗೆ ಓದಕ್ಕ. ಅದಕ್ಕೆ ನಂಗೆ ಒಂದ್ ವೇಳೆ ಹೇಳಕ್ ಸರಿ ಬರ್ಲಕ್ಕಿಲ್ಲ. ಆದ್ರೆ ನೀವು ಮನೆಗೆ ಹೋಗಿ ನೀವು ಕರೆಕ್ಟ್ ಆಗಿ ಓದ್ಕೊಂಡು ಅದಕ್ಕೆ ಸರಿಪಡಿಸ್ಕೊಂಡು ಸರಿಯಾದ್ರೂ ಮಾತ್ರ ಅದು ಬಹಳ ಒಳ್ಳೇದಾಗ್ಯದ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಲಿ. ನಾವು ಚಿಕ್ಕದಾಗಿ ನಾವು ಪ್ರಾರ್ಥನಾ ಮಾಡ್ಕೊಂಬರಿ. ಕಣ್ಮುಚ್ಚರಿ ಪ್ರಾರ್ಥನಾ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದೆ. ಅಯ್ಯ, ಮತ್ತೆ ಈ ಒಂದು ರೋಮಾಪುರದವರೇ ಬರೆದ ಗ್ರಂಥದಲ್ಲಿ ಸ್ವಾಮಿ ಅದ್ಭುತವಾದ ಕೆಲವು ಸತ್ಯ ರಹಸ್ಯಗಳು ನಮ್ಮನ್ನು ಎಲ್ಲರಿಗೂ ತಿಳಿಸಕ್ಕಾಗಿ ವಂದನೆಗಳು. ಈಗ ದೇವ, ಒಂದ್ ವೇಳೆ ನಮ್ಮ ಮನಸ್ಸುಗಳು ನಮ್ಮ ಹೃದಯ ಗ್ರಹಿಸಿದಂಗಾದರೂ ಸ್ವಾಮಿ ಅದಕ್ಕೆ ತಕ್ಕಂತೆ ವಾಕ್ಯದ ಪ್ರಕಾರವಾಗಿ ನಡಿಕೊಂಡು ನಾವೆಲ್ಲರೂ ದಿಕ್ಸತನ ತೆಗೆದುಕೊಂಡು ನಿಮ್ಮ ಮಕ್ಕಳಾಗಿ ಜೀವಿಸ್ತಕ್ಕಂಥ ಒಳ್ಳೆ ಭಾಗ್ಯತೆ ನಮ್ಮೆಲ್ಲರಿಗೂ ಕೊಟ್ಟು ಸಹಾಯ ಮಾಡ್ತಿರೋದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.